ಮೂರನೇ ಸುದ್ದಿ ಅಮೆರಿಕ, ಇರಾನ್ ಮತ್ತು ರಷ್ಯಾ ಈ ಮೂರು ರಾಷ್ಟ್ರಗಳಿಗೆ ಸಂಬಂಧಪಟ್ಟಂಥ ಸುದ್ದಿ ಇದೆ. ಏನು ಸುದ್ದಿ ಅಂತ ಹೇಳಿದರೆ, ಪ್ರಮುಖವಾಗಿ ರಷ್ಯಾ ಅಮೆರಿಕಾದ ಜೊತೆಗೆ ಇತ್ತೀಚೆಗೆ ಒಂದು ಮಾತುಕತೆಯನ್ನು ನಡೆಸಿತು ಡೊನಾಲ್ಡ್ ಟ್ರಂಪ್ ಅವರ ಜೊತೆಗೆ. ಸ್ವತಃ ರಷ್ಯಾ ಅಧ್ಯಕ್ಷ ಪುಟಿನ್ ಅವರು ಮಾತನಾಡಿದರು. ಏನಂತ, ನೀವು ನನಗೆ ಸಹಕಾರ ಕೊಟ್ಟರೆ ಇರಾನ್ನ ಬಳಿ ಇರುವಂತಹ ಯುರೇನಿಯಮ್ಮನ್ನು 2015ರಲ್ಲಿ ಹೆಂಗೆ ನಾನು ತೆಗೆದುಕೊಂಡು ಹೋಗಿದ್ದೆ, ಇವತ್ತು ಒನ್ಸ್ ಅಗೇನ್ ಅದೇ ರೀತಿಯಾಗಿ ನಾನು ತೆಗೆದುಕೊಂಡು ಹೋಗೋದಕ್ಕೆ ಕನ್ವಿನ್ಸ್ ಮಾಡ್ತೀನಿ, ಬಟ್ ಅದಕ್ಕೆ ನಂಗೆ ಅಮೆರಿಕಾದ ಸಹಕಾರ ಬೇಕು ಅಂತ ಹೇಳಿದ್ರು. ಆದರೆ ಡೊನಾಲ್ಡ್ ಟ್ರಂಪ್ ಅವರು ವಾಪಸ್ ಏನು ಹೇಳಿದ್ರು ಅದಕ್ಕೆ, ನೀವು ಇರಾನ್ ವಿಚಾರದಲ್ಲಿ ಮಧ್ಯಸ್ಥಿಕೆ ತೋರೋದು ಬೇಡ, ನಿಮ್ದೇನು ಕೆಲಸ ಇದನ್ನು ಅಷ್ಟೇ ಮಾಡಿ. ಏನು ನಿಮ್ಮ ಕೆಲಸ, ಉಕ್ರೇನ್ ವಿರುದ್ಧ ರಷ್ಯಾ ಏನು ಯುದ್ಧ ಮಾಡ್ತಾ ಇದೆ ಅಲ್ಲಿ ನೀವು ಕದನ ವಿರಾಮವನ್ನು ಘೋಷಣೆ ಮಾಡಿ, ಈ ವಿಚಾರಕ್ಕೆ ನೀವು ಯಾವುದೇ ಕಾರಣಕ್ಕೂ ಹೆಜ್ಜೆ ಇಡಬೇಡಿ ಅಂತ ಇದೇ ಡೊನಾಲ್ಡ್ ಟ್ರಂಪ್ ಹೇಳಿದರು. ಇದೀಗ ಉಕ್ರೇನ್ ಯಾರ ಮಿತ್ರ ರಾಷ್ಟ್ರ? ಅಮೆರಿಕದ ಮಿತ್ರ ರಾಷ್ಟ್ರ. ಯಾವಾಗ ರಷ್ಯಾ ಮತ್ತು ಉಕ್ರೇನ್ ನಡುವೆ ಯುದ್ಧ ಶುರುವಾಗಿದೆಯೋ ಆ ವರ್ಷದಿಂದಲೂ ಕೂಡ ಅಮೆರಿಕ ಉಕ್ರೇನಿಗೆ ಯುದ್ಧ ಸಾಮಗ್ರಿಗಳನ್ನು ಪ್ರತಿ ವರ್ಷದ ಬಜೆಟ್ನಲ್ಲೂ ಕೂಡ ಹಣವನ್ನು ಮೀಸಲಿಟ್ಟು ಅವರಿಗೆ ಸಪೋರ್ಟ್ ಮಾಡೋ ಪ್ರಯತ್ನವನ್ನು ಮಾಡ್ತಾ ಇದೆ. ಅದೇ ಮಾದರಿಯಲ್ಲಿ ರಷ್ಯಾ ಅಮೆರಿಕಾದ ಶತ್ರುವಾಗಿರುವಂತಹ ಇರಾನ್ಗೆ ಸಪೋರ್ಟ್ ಮಾಡೋ ಪ್ರಯತ್ನ ಇದೀಗ ಮುಂದುವರಿತಾ ಇದೆ. ಏನು ಮಾಡಿದೆ ಹಾಗಾದರೆ ಸಹಾಯ? 5,000 ಸೈಲೆಂಟ್ ಕಿಲ್ಲರ್ ಡ್ರೋನ್ಗಳನ್ನು ಸೇರಿಸ್ತಾ ಇದೆ ಇದೇ ರಷ್ಯಾ ಇರಾನ್ಗೆ. ಹಾಗಾದ್ರೆ ಏನಾಗುತ್ತಿದು? ಪುಟಿನ್ ಡ್ರೋನ್ ರಣತಂತ್ರ ಹೆಂಗಿರುತ್ತೆ ಡೀಟೇಲ್ಸ್ ಆಗಿ ನೋಡ್ತಾ ಹೋಗೋದಾದ್ರೆ, ಇರಾನ್ ಮಿಲಿಟರಿಗೆ ರಷ್ಯಾದಿಂದ ದ್ವಿಗುಣಗೊಂಡಿದೆ ರಹಸ್ಯ ಸಹಕಾರ. ಇದಾದ ನಂತರ ಮಧ್ಯಪ್ರಾಚ್ಯದಲ್ಲಿ ಟ್ರಂಪ್ ಅವರನ್ನು ಕಟ್ಟಿ ಹಾಕಬೇಕು ಅನ್ನೋ ಪ್ರಯತ್ನದ ಭಾಗವಾಗಿ ಇದನ್ನು ಮಾಡ್ತಿದ್ದಾರೆ ಎನ್ನುವಂಥ ಸುದ್ದಿಗಳು ಬರ್ತಾ ಇದೆ. ಯಾವಾಗ ಇರಾನ್ ಮತ್ತು ಅಮೆರಿಕಾದ ನಡುವೆ ಯುದ್ಧ ಶುರುವಾಯಿತು ಅವತ್ತು ರಹಸ್ಯ ಮಾಹಿತಿಗಳನ್ನು ರಷ್ಯಾ ಕೊಡ್ತಾ ಇತ್ತು ಅಂತ, ರಷ್ಯಾ ಇರಾನ್ಗೆ ಕೊಡ್ತಾ ಇತ್ತು ಅಂತ. ಹೇಗೆ? ರಷ್ಯಾದ ಒಂದು ಲಿಯಾನಾ ಎನ್ನುವಂತಹ ಒಂದು ಪತ್ತೇದಾರಿ ಉಪಗ್ರಹ ಇದೆ. ಈ ಲಿಯಾನಾ ಎನ್ನುವಂಥ ಪತ್ತೇದಾರಿ ಉಪಗ್ರಹ ಹೆಂಗೆ ಕೆಲಸ ಮಾಡ್ತಿತ್ತು ಅಂತ ಹೇಳಿದ್ರೆ, ಅಮೆರಿಕದ ಕ್ಷಿಪಣಿಗಳು ಯಾವ ದಿಕ್ಕಿನಿಂದ ಬರ್ತಾ ಇದೆ, ಅದು ಎಲ್ಲಿ ಹೋಗಿ ಸ್ಫೋಟ ಆಗಬಹುದು, ಎಷ್ಟು ಕ್ಷಿಪಣಿಗಳನ್ನು ಹಾರಿಸಿದ್ದಾರೆ, ಏನು ಎತ್ತ ಅನ್ನೋದರ ಎಲ್ಲ ಡೀಟೇಲ್ಸ್ಗಳನ್ನು ಯಾರಿಗೆ ಕೊಡ್ತಾ ಇದ್ರು? ಇರಾನ್ನವರಿಗೆ ರಷ್ಯಾ ಈ ಯುದ್ಧ ಶುರುವಾದ ಮೇಲೆ ರಹಸ್ಯವಾಗಿ ಕೊಡ್ತಾ ಬರೋ ಪ್ರಯತ್ನವನ್ನು ಮಾಡಿತ್ತು. ಅದರ ಮುಂದುವರೆದ ಭಾಗವಾಗಿ ಈಗೇನು ಮಾಡಿದ್ದಾರೆ ಅವರು, ರಷ್ಯಾ ಮಿಲಿಟರಿ ಗುಪ್ತಚರ ಸಂಸ್ಥೆ ಸಿದ್ಧಪಡಿಸಿದಂತಹ 5 ಸುಧಾರಿತ ಈ ಡ್ರೋನ್ಗಳನ್ನು 5,000 ಸುಧಾರಿತ ಡ್ರೋನ್ಗಳನ್ನು ಕೊಡೋ ಪ್ರಯತ್ನವನ್ನು ಇರಾನ್ಗೆ ಇದೇ ರಷ್ಯಾ ಮಾಡ್ತಾ ಇರೋದು. ಯಾವುದರ ಮುಖಾಂತರ? ಈ ಇರಾನ್ ವಿರುದ್ಧ ಏನು ಅಮೆರಿಕ ಇವತ್ತು ಕದನ ವಿರಾಮದ ಬಗ್ಗೆ ಮಾತನಾಡ್ತಾ ಇದೆಯೋ ಅದು ಆಸ್ ಇಟ್ ಈಸ್ ಕಂಟಿನ್ಯೂ ಆಗಿ ನೋಡಿಕೊಂಡು ಅದರ ಕೇಂದ್ರೀಕೃತ ಗಮನ ಮಧ್ಯಪ್ರಾಚ್ಯದಲ್ಲಿ ಇರಬೇಕು, ಬೇರೊಂದು ದೇಶಗಳ ಮೇಲೆ ಇರಬಾರದು ಅನ್ನೋದು ಯಾರ ಉದ್ದೇಶ? ರಷ್ಯಾದ ಉದ್ದೇಶ ಆಗಿದೆ ಅನ್ನುವಂಥ ಚರ್ಚೆಗಳಾಗ್ತಾ ಇದೆ. ಹಾಗಾದರೆ ಅಸಾಧ್ಯವಾದ ಆ ರಹಸ್ಯ ಅಸ್ತ್ರ ಯಾವುದು? ಅಸಾಧ್ಯವಾದ ಆ ರಹಸ್ಯ ಅಸ್ತ್ರ ಫೈಬರ್ ಆಪ್ಟಿಕ್ ಡ್ರೋನ್ಗಳು. ಫೈಬರ್ ಆಪ್ಟಿಕ್ ಡ್ರೋನ್ಗಳನ್ನು ಯಾರು ಕೊಟ್ಟಿದ್ದಾರೆ? ರಷ್ಯಾದವರು ಇರಾನ್ಗೆ ಕೊಟ್ಟಿದ್ದಾರೆ. ಇಸ್ರೇಲ್ ಇತ್ತೀಚೆಗೆ ಮಧ್ಯಪ್ರಾಚ್ಯದ ಕೆಲವೊಂದಿಷ್ಟು ದೇಶಗಳಿಗೆ ಐರನ್ ಡೋಮ್ಗಳನ್ನು ಕೊಟ್ಟಿತ್ತು. ಯಾವುದಕ್ಕಾಗಿ? ಅಮೆರಿಕಾದ ಕೆಲವೊಂದಿಷ್ಟು ಡ್ರೋನ್ಗಳಾಗಿರ್ಬೋದು, ಕ್ಷಿಪಣಿಗಳು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಂತ. ಇವತ್ತು ಇರಾನ್ಗೆ ರಷ್ಯಾ ಕೊಟ್ಟಿದೆ. ಇದು ಇನ್ವಿಸಿಬಲ್ ಕಿಲ್ಲರ್ಸ್ ಅಂತಲೂ ಕೂಡ ಇದನ್ನು ಕರೀತಾರೆ. ಅಂದರೆ ಕಣ್ಣಿಗೆ ಕಾಣೋದಿಲ್ಲ. ಇದು ಹೆಂಗೆ ಕೆಲಸ ಮಾಡುತ್ತೆ ಅನ್ನೋದನ್ನು ನಾವು ಡೀಟೇಲ್ಸ್ ನೋಡ್ತಾ ಹೋಗೋದಾದರೆ, ಒಂದು ಸಾಂಪ್ರದಾಯಿಕ ಡ್ರೋನ್ಗಿಂತಲೂ ಕೂಡ ಒಂದು ಭಿನ್ನವಾಗಿ ಕೆಲಸ ಮಾಡುತ್ತೆ. ಇದರಲ್ಲಿ ರೇಡಿಯೋ ಸಿಗ್ನಲ್ಗಳು ಇರೋದಿಲ್ಲ. ತೆಳುವಾದ ಗಟ್ಟಿಯಾದ ಒಂದು ಫೈಬರ್ ಆಪ್ಟಿಕ್ ಕೇಬಲ್ಗಳಲ್ಲಿ ಇದನ್ನು ಕೆಲಸ ಮಾಡ್ಬೋದು. ಆಪರೇಟರ್ ಮುಖಾಂತರ ಇದು ಸಂಪರ್ಕ ಆಗುತ್ತೆ. ಇದು ಈ ಕೇಬಲ್ ಏನಿದೆ ಅಲ್ಲ, ಹಾರಾಟದ ಸಮಯದಲ್ಲಿ ಬಿಚ್ಚುತ್ತಾ ಹೋಗಿ ಆಪರೇಟರ್ಗೆ ಕೈಗೆ ಸಿಕ್ಕೋದು ಎಲ್ಲವೂ ಕೂಡ ಕೆಲಸ ಮಾಡುತ್ತೆ. ಮತ್ತೊಂದು ಕಡೆ ವಿಶೇಷ ಏನು ಅಂತ ಹೇಳಿದ್ರೆ, ಇದು ಜಾಮಿಂಗ್ ನಿರೋಧಕ ಅಂತ ಹೇಳ್ತಾರೆ. ಹೆಂಗ್ ಜಾಮಿಂಗ್ ನಿರೋಧಕ ಅಂತ ಹೇಳಿದ್ರೆ, ಈ ರೇಡಿಯೋ ಸಿಗ್ನಲ್ಗಳನ್ನು ಕತ್ತರಿಸಿ ಅಮೆರಿಕ ಆಗಿರ್ಬೋದು ಶತ್ರು ದೇಶಗಳು ಏನು ಮಾಡ್ತಾರೆ, ಜಾಮ್ ಮಾಡಿಬಿಡ್ತಾರೆ. ಈಗ ಇರಾನ್ನದ್ದು ಕೂಡ ಹಾಗೆ ಮಾಡಿದ್ರು ಅನ್ನುವಂಥ ಸುದ್ದಿಗಳಿದೆ. ಈ ಜಾಮ್ ಮಾಡಿಬಿಡ್ತಾರೆ. ಆದರೆ ಇಲ್ಲಿ ರೇಡಿಯೋ ಕನೆಕ್ಟಿವಿಟಿನೇ ಇಲ್ಲದ ಕಾರಣಕ್ಕಾಗಿ, ರೇಡಿಯೋ ಸಿಗ್ನಲ್ಲೇ ಇಲ್ಲದೆ ಇರೋ ಕಾರಣಕ್ಕಾಗಿ ಜಾಮಿಂಗ್ ನಿರೋಧಕವಾಗಿ ಇದು ಕೂಡ ಕೆಲಸವನ್ನು ಮಾಡುತ್ತೆ. ಇದರ ಜೊತೆಗೆ ನಿಖರವಾದಂತಹ ವಿಡಿಯೋಗಳನ್ನು ಇದು ಕ್ಯಾಪ್ಚರ್ ಮಾಡಿ ಯಾರಿಗೆ ಕೊಡುತ್ತೆ ಅಂತ ಹೇಳಿದರೆ, ಯಾರು ಆಪರೇಟರ್ ಇರ್ತಾರಲ್ಲ ಆ ಆಪರೇಟರ್ಗೆ ಕೊಡೋ ಪ್ರಯತ್ನವನ್ನು ಮಾಡುತ್ತೆ. ಇದರ ಜೊತೆಗೆ ರೇಡಿಯೋ ತರಂಗ ಹೊರಸೂಸದ ಕಾರಣ ಈ ಡ್ರೋನ್ ಎಲ್ಲಿಂದ ಬರ್ತಾ ಇದೆ, ಎಲ್ಲಿ ಬೀಳುತ್ತೆ, ಏನು ಎತ್ತ ಯಾವ ಮಾಹಿತಿಯೂ ಕೂಡ ಶತ್ರು ದೇಶಕ್ಕೆ ಇದು ಸಿಗೋದಿಲ್ಲ ಎನ್ನುವಂಥ ಡೀಟೇಲ್ಸ್ ಇದೆ. ಈ ಕಾರಣಕ್ಕಾಗಿ ಇದನ್ನು ಅವರಿಗೆ ಕೊಡ್ತಾ ಇದ್ದಾರೆ ಎನ್ನುವಂಥ ಸುದ್ದಿ ಬರ್ತಾ ಇದೆ. ಇದರ ಜೊತೆಗೆ ಇರಾನ್ನ ಆರ್ಥಿಕ ಕೇಂದ್ರವಾಗಿದ್ದಂತಹ ಕಾರ್ಗ್ ದ್ವೀಪದಲ್ಲಿ ತೈಲ ಸೋರಿಕೆ ಆಗಿದೆ ಎನ್ನುವಂತಹ ಸುದ್ದಿ. ಕಾರ್ಗ್ ದ್ವೀಪದಲ್ಲಿ ತೈಲ ಸೋರಿಕೆ ಆಗಿದೆ. ಇರಾನ್ನ ಆರ್ಥಿಕ ಜೀವನಾಡಿ ಇದು.
ಇದರ ಮೇಲೆ ಈ ಹಿಂದೆ ಅಮೆರಿಕವು ಕೂಡ ದಾಳಿ ಮಾಡೋ ಪ್ರಯತ್ನವನ್ನು ಮಾಡಿತ್ತು, ಸ್ವಲ್ಪ ಹಾನಿಯಾಗಿದೆ ಅನ್ನುವಂಥ ಸುದ್ದಿಗಳು ಬಂದಿತ್ತು. ಇದೀಗ ಅಲ್ಲಿ ತೈಲ ಸೋರಿಕೆ ಆಗಿದೆ. ಗಮನಿಸಬೇಕಾದ ಸಂಗತಿ ಅಂತ ಹೇಳಿದ್ರೆ ಹಾರ್ಮುಜ್ನಲ್ಲಿ ಆಗ್ತಾ ಇರುವಂಥ ಬೆಳವಣಿಗೆ ಒನ್ಸ್ ಅಗೇನ್ ಅತ್ಯಂತ ಹೆಚ್ಚು ತೈಲವನ್ನು ಪೂರೈಕೆ ಮಾಡುವಂಥ ಕಾರ್ಗ್ ದ್ವೀಪದಲ್ಲಿ ಇಂಥದ್ದೊಂದು ಬೆಳವಣಿಗೆ ಆಗಿರೋದು. ಹೀಗಾಗಿ ಮತ್ತಷ್ಟು ಒಂದು ದೊಡ್ಡ ಎಫೆಕ್ಟ್ ಆಗಬಹುದು ತೈಲದ ವಿಚಾರದಲ್ಲಿ ಇರುವಂಥ ಸುದ್ದಿಗಳು ಕೂಡ ಬರ್ತಾ ಇದೆ. ಇದರ ಜೊತೆಗೆ ಒಂದು ಬೆಳವಣಿಗೆ ಆಗಿದೆ. ಏನು ಬೆಳವಣಿಗೆ ಅಂತ ಹೇಳಿದರೆ, ಈ ಶಾಂತಿ ಮಾತುಕತೆಗಳೆಲ್ಲ ವಿಫಲ ಆಗ್ತಾ ಇದೆ. ವಿಫಲ ಆದ ನಂತರ ಇರಾನ್ನ ಕೆಲವೊಂದಿಷ್ಟು ನಾಯಕರುಗಳು ಇದ್ರ ಬಗ್ಗೆ ಅನುಮಾನವನ್ನು ಹೊರಹಾಕಿ ಏನು ಹೇಳಿದರು, ಈ ತೈಲ ಸೋರಿಕೆ ಆಗಿದೆ ಅಲ್ವಾ ಈ ಕಾರ್ಗ್ ದ್ವೀಪದಲ್ಲಿ, ಆ ಕಾರ್ಗ್ ದ್ವೀಪದ ತೈಲ ಸೋರಿಕೆಗೆ ಸಂಬಂಧಪಟ್ಟಂತೆ ಅಮೆರಿಕಾದವರು ಪ್ರತಿಕ್ರಿಯೆಯನ್ನು ಕೊಟ್ಟು, ನೋಡಿ ಅಲ್ಲಿ ಒತ್ತಡ ಜಾಸ್ತಿ ಆಗ್ತಾ ಇದೆ, ಇರಾನ್ಗೆ ತೈಲವನ್ನು ಪೂರೈಕೆ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ನಾವು ಮೊದಲೇ ಎಚ್ಚರಿಕೆಯನ್ನು ಕೊಟ್ಟಿದ್ವಿ, ಅದೇ ಮಾದರಿಯಲ್ಲಿ ಆಗಿದೆ ಅಂತ ಅವರು ಹೇಳ್ತಿದ್ದಾರೆ. ಕೆಲವೊಂದಿಷ್ಟು ಜನ ಅದು ದಾಳಿ ಆಗಿರಬಹುದು ಎನ್ನುವಂಥ ಸುದ್ದಿಗಳು ಕೂಡ ಬಂದಿದೆ. ಒಂದು 3,000 ಬ್ಯಾರಲ್ಗಳು ಆ ಪರಿಪ್ರಮಾಣದಲ್ಲಿ ತೈಲ ಸೋರಿಕೆ ಆಗಿದೆ ಅನ್ನುವಂಥ ಸುದ್ದಿಗಳು ಅಲ್ಲಿಂದ ಬರ್ತಾ ಇದೆ. ಮತ್ತೊಂದು ಕಡೆ ಪದೇ ಶಾಂತಿ ಮಾತುಕತೆಗಳು ವಿಫಲ ಆಗ್ತಾ ಇರೋದು ಎಲ್ಲಿ ಅಂತ ಹೇಳಿದರೆ ಇರಾನ್ ಮತ್ತು ಅಮೆರಿಕಾದ ನಡುವೆ ಶಾಂತಿ ಮಾತುಕತೆಗಳು ವಿಫಲ ಆಗ್ತಾ ಇದೆ. ಅದರ ನಡುವೆ ಕಾರ್ಗ್ ದ್ವೀಪದಲ್ಲಿ ಇದಾಗಿರೋದು. ಅಮೆರಿಕ ನೆಲೆಗಳ ಮೇಲೆ ಮತ್ತೊಂದು ಮಹಾದಾಳಿಯ ಎಚ್ಚರಿಕೆಯನ್ನು ಕೂಡ ಯಾರು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಇರಾನ್ನವರು ಕೊಟ್ಟಿದ್ದಾರೆ. ಇರಾನ್ನ ಟ್ಯಾಂಕರ್ಗಳ ಮೇಲೆ ಅಮೆರಿಕ ದಾಳಿ ಮಾಡಿತ್ತು ಅನ್ನುವಂತಹ ಸುದ್ದಿ. ಈ ದಾಳಿಗೆ ಪ್ರತಿದಾಳಿಯಾಗಿ IRGC ಅವರು ಕೂಡ ನಾವು ದಾಳಿ ಮಾಡ್ತೀವಿ ಅಂತ ಹೇಳಿರೋದು. ಅದರ ಮುಂದುವರೆದ ಭಾಗವಾಗಿ ಇದೀಗ ಇರಾನ್ನವರು ರೊಚ್ಚಿಗೆದ್ದಿದ್ದಾರೆ ಅಂತ ಕೊಲ್ಲಿ ರಾಷ್ಟ್ರಗಳಲ್ಲಿ US ಸೇನಾನೆಲೆಗಳ ಮೇಲೆ ಪ್ರತಿ ದಾಳಿಗಳ ಬೆದರಿಕೆ ಹಾಕಿದ್ದಾರೆ. ಯುದ್ಧ ಶುರುವಾದಾಗ ಅವರು ಮಾಡಿದಂತಹ ಮೊದಲ ಪ್ರಯತ್ನವೇ ಅದಾಗಿತ್ತು. ಕೊಲ್ಲಿ ರಾಷ್ಟ್ರಗಳ ಅಂದರೆ ಅದು UAE, ಬಹರೇನ್, ಕತಾರ್, ಸೌದಿ ಈ ಎಲ್ಲ ದೇಶಗಳಲ್ಲಿ ಏನು ಒಂದು 14-15 ಸೇನಾ ನೆಲೆಗಳನ್ನು ಅಮೆರಿಕ ಹೊಂದಿದೆ, ಅವುಗಳ ಮೇಲೆ ದಾಳಿ ಮಾಡಿದ್ರು. ಒನ್ಸ್ ಅಗೇನ್ ಅಂಥದ್ದೊಂದು ದಾಳಿಯನ್ನು ಇವತ್ತು ನಾವು ಮಾಡ್ತೀವಿ ಅನ್ನುವಂತಹ ಪ್ರಯತ್ನವನ್ನು ಯಾರು ಹೇಳ್ತಾ ಇದ್ದಾರೆ ಅಂತ ಹೇಳಿದರೆ ಇದೇ ಇರಾನ್ ಹೇಳ್ತಾ ಇರೋದು. ಇದೇ ಇರಾನ್ ಅಮೆರಿಕಾದ ವಿರುದ್ಧ ಮಾತನಾಡ್ತಾ ಇದೆ. ಹೀಗಾಗಿ ಆ ದಾಳಿ ಮುಂದುವರಿಬಹುದು ಎನ್ನುವಂಥ ಸುದ್ದಿ. ಯಾಕಂದರೆ 30 ದಿನಗಳ ಒನ್ಸ್ ಅಗೇನ್ ಕದಮನ ವಿರಾಮದ ಬಗ್ಗೆ 2 ದಿನದ ಹಿಂದೆ ಸಾಮಾಜಿಕ ಜಾಲತಾಣ ಟ್ರುತ್ನಲ್ಲಿ ಇದೇ ಡೊನಾಲ್ಡ್ ಟ್ರಂಪ್ ಅವರು ಪೋಸ್ಟನ್ನು ಹಾಕಿದ್ರು. ಅದಾದ ನಂತರ ಮತ್ತೆ ಇಂಥದ್ದೊಂದು ಬೆಳವಣಿಗೆಗಳು ಅಲ್ಲಿ ಆಗ್ತಾ ಇದೆ. ಇದರ ಜೊತೆಗೆ ಮತ್ತೊಂದು ಶಾಂತಿ ಮಾತುಕತೆಯ ವಿಫಲ. ಪಾಕಿಸ್ತಾನದ ಇಸ್ಲಾಮಾಬಾದ್ನಲ್ಲಿ ಮಾತುಕತೆ ಆಯಿತು, ಸಂಧಾನಕ್ಕಾಗಲಿಲ್ಲ. 2ನೇ ಬಾರಿ ಮಾತುಕತೆ ಆಯಿತು, ಸಂಧಾನಕ್ಕಾಗಲಿಲ್ಲ. ರಷ್ಯಾ ಮಧ್ಯಪ್ರವೇಶ ಆಯಿತು, ಸಂಧಾನ ಆಗಲಿಲ್ಲ. ಅದಾದ ನಂತರ ಸ್ವತಃ ಡೊನಾಲ್ಡ್ ಟ್ರಂಪ್ ಅವರೇ ನೋಡಿ ನಾವು ಮಾತುಕತೆಯನ್ನು ನಡೆಸ್ತಾ ಇದ್ದೀವಿ, ನಮ್ಮ ಪ್ರಸ್ತಾವನೆಗಳಿಗೆ ಇರಾನ್ ಒಪ್ಪಿಗೆಯನ್ನು ಸೂಚಿಸಬೇಕು ಅಂತ ಏಪ್ರಿಲ್ 7ನೇ ತಾರೀಕಿಗೆ ಅನಿರ್ದಿಷ್ಟಾವಧಿಗೆ ಕದನ ವಿರಾಮ ಆಯಿತು, ಆಗಲಿಲ್ಲ. ಅದಾದ ನಂತರ ನೌಕಾ ದಿಗ್ಬಂಧನ ಆಯಿತು. ಅದಾದ ನಂತರ ಒಂದು ನಾವು ವಾಣಿಜ್ಯ ಹಡಗುಗಳಿಗೆ ರಕ್ಷಣೆ ಕೊಡ್ತೀವಿ ಅಂತ ಮತ್ತೊಂದು ಯುದ್ಧವನ್ನು ಸಾರುವ ಪ್ರಯತ್ನವನ್ನು ಮಾಡಿದ್ರು, ಅದು ಕೂಡ ಸಾಧ್ಯ ಆಗಲಿಲ್ಲ. 3 ದಿನಗಳ ಹಿಂದೆ ಮತ್ತೆ 30 ದಿನಗಳ ಅಂತ ಹೇಳಿದ್ರು. ಇದೀಗ ಮತ್ತೆ ಒನ್ಸ್ ಅಗೇನ್ ಇಂಥದ್ದೊಂದು ಪ್ರಶ್ನೆಯಾಗಿದೆ. ಇವೆಲ್ಲದರ ನಡುವೆ ಇರಾನ್ನ ವಿದೇಶಾಂಗ ಸಚಿವ ಅರಾಗ್ಜಿ ಟರ್ಕಿಯ ವಿದೇಶಾಂಗ ಸಚಿವರ ಜೊತೆಗೆ ಏನೋ ಮಾತನಾಡುವಂತಹ ಸಮಯದಲ್ಲಿ ಅವರ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ದಾರೆ ಅಂತ ಟರ್ಕಿಯ ವಿದೇಶಾಂಗ ಸಚಿವ ಹಕಾತ್ ಫಿದಾನ್ ಜೊತೆಗಿನ ಮಾತುಕತೆಯ ಸಮಯದಲ್ಲಿ ಅವರು ಹೇಳಿದ್ರಂತೆ, ಕೊಲ್ಲಿ ದೇಶಗಳನ್ನು ಅಮೆರಿಕ ಇದೇನು ದಾಳಿ ನಡೆಸ್ತಿದಾರಲ್ಲ, ಈ ಸಂಘರ್ಷ ನಿರಂತರ ಕದನ ವಿರಾಮವನ್ನು ಇದು ಬೆಂಬಿಡದೆ ಇವರೆಲ್ಲ ಉಲ್ಲಂಘನೆ ಮಾಡ್ತಿದ್ದಾರೆ. ರಾಜತಾಂತ್ರಿಕ ಮಾರ್ಗದ ಕುರಿತಂತೆ ಅಮೆರಿಕಕ್ಕೆ ನಂಬಿಕೆನೇ ಇಲ್ಲ, ಏನೋ ಮಾತುಕತೆ ಸಫಲ ಆಗುತ್ತೆ ಅನ್ನುವಂತಹ ಸಮಯದಲ್ಲಿ ಇಂಥದ್ದೊಂದು ಸೇನಾ ದಾಳಿ ಮಾಡೋ ಪ್ರಯತ್ನವನ್ನು ಅವ್ರು ಮಾಡ್ತಾರೆ ಅಂತೆಲ್ಲ ಅವರೆಲ್ಲ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಇದರ ಜೊತೆಗೆ ದಿಗ್ಬಂಧನಕ್ಕೆ ಇರಾನ್ ಮಾತ್ರ ಮಣಿತಾ ಇಲ್ಲ. ನೀವು ಅಮೆರಿಕ ನೌಕಾ ದಿಗ್ಬಂಧನವನ್ನು ಹಾಕಿದಾಗನೇ ಚೀನಾಗೆ ಅನೇಕ ಬಿಲಿಯನ್ ಬ್ಯಾರಲ್ಗಳನ್ನು ತೈಲವನ್ನು ರಫ್ತು ಮಾಡಿದಂತಹ ಇರಾನ್ ಇದೆ. ಯುದ್ಧ ಆದಂತಹ ಸಮಯದಲ್ಲೂ ಕೂಡ ಅಮೆರಿಕಕ್ಕೆ ನಾವು ಮಣಿಯೋದಿಲ್ಲ ಅಂತ ಎಚ್ಚರಿಕೆ ಕೊಟ್ಟಿದ್ದಂತಹ ದೇಶ ಇರಾನ್. ಒನ್ಸ್ ಅಗೇನ್ ಇವತ್ತು ಮಣಿತಾರ, ಯಾವುದೇ ಕಾರಣಕ್ಕೂ ಕೂಡ ಮಣಿತಾ ಇಲ್ಲ. ಇರಾನ್ ತೈಲ ಮಾರ್ಗವನ್ನು ನಿಯಂತ್ರಿಸಲು ಅಮೆರಿಕ ದೊಡ್ಡ ಹರಸಾಹಸವನ್ನೇ ಪಡ್ತಾ ಇದೆ, ಅದು ಸಾಧ್ಯ ಆಗ್ತಾ ಇಲ್ಲ. ಜಲಸಂಧಿ ಬಂದ್ ಮಾಡೋದು ಸ್ವೀಕಾರ ಅಲ್ಲ ಅಂತ ಮಾರ್ಕ್ ರೂಬಿಯೋ ಅಂದರೆ ಅಮೆರಿಕಾದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕ್ ರೂಬಿಯೋ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದು ಕಾನೂನಾತ್ಮಕವಾಗಿ ವಿರುದ್ಧ ಆಗಿದೆ, ಎಲ್ರಿಗೂ ಕೂಡ ಮುಕ್ತ ಅವಕಾಶವನ್ನು ಕೊಡಬೇಕು ಅಂತ. ಪಾಕಿಸ್ತಾನದಲ್ಲಿ ಮಾತುಕತೆ ಆಯಿತು, ಕತಾರು ಅವೆಲ್ಲವೂ ಆದ ನಂತರವೂ ಕೂಡ ಯಾವುದೇ ಜಯ ಮಾತ್ರ ಸಿಕ್ಕಿಲ್ಲ. ರಷ್ಯಾ ಬೆಂಬಲದಿಂದ ಇದೀಗ ಅಮೆರಿಕಕ್ಕೆ ಇರಾನ್ ಅವರು ಇಂಥದ್ದೊಂದು ಸವಾಲು ಹಾಕ್ತಾ ಇದ್ದಾರೆ. ಈ ಸವಾಲನ್ನು ಹೆಂಗೆ ಅವರು ಸ್ವೀಕಾರ ಮಾಡ್ತಾರೆ, ಅಮೆರಿಕ ಹೆಂಗಿದು ಕಂಟಿನ್ಯೂ ಆಗುತ್ತೆ? ಒಂದು ಕಡೆ ಕದನ ವಿರಾಮ ಅಂತ ಹೇಳೋದು, ಮತ್ತೊಂದು ಕಡೆ ಯುದ್ಧವನ್ನು ಕಂಟಿನ್ಯೂ ಮಾಡೋದು. ಇದನ್ನು ಅಮೆರಿಕ ಹೆಂಗೆ ನೋಡುತ್ತೆ? ಇದು ಸದ್ಯಕ್ಕಿರುವಂಥ ಕುತೂಹಲ. ಇದು ಮಧ್ಯಪ್ರಾಚ್ಯದಲ್ಲಿ ಆಗಿರುವಂಥ ಬೆಳವಣಿಗೆ.